ಪರೀಕ್ಷೆ ನಮ್ಮ ಇಷ್ಟಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷ ಏನು ಆದೇಶ ಮಾಡುತ್ತೆ ಅದರಂತೆ ನಾವು ಕೆಲಸ ಮಾಡೋದು ನಮ್ಮ ಕರ್ತವ್ಯ ಆಗತ್ತೆ. ಇವತ್ತು ಈ ಒಂದು ಉಪಸಭಾಪತಿ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಮಾಜಿ ಅಧ್ಯಕ್ಷ ಪಕ್ಷದ ಅಧ್ಯಕ್ಷ ಆಗಿದ್ದ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಹಾಗೂ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂತಹ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಜಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ವೇಣುಗೋಪಾಲ್ ಆಮೇಲೆ ರಣದೀಪ್ ಸುರ್ಜೇವಾಲಾ ಮತ್ತು ವಿಶೇಷವಾಗಿ ನಮ್ಮ KPCC ಅಧ್ಯಕ್ಷರಾದಂಥ ನಮ್ಮ ಹರಿಪ್ರಸಾದ್ ಜಿ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಜಿ ಅವರು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜಿ ಈ ಎಲ್ಲರೂ ಸೇರಿ ಇವತ್ತಿನ ದಿವಸ ನನ್ನನ್ನು ಅಲ್ಲಿಗೆ ಆಯ್ಕೆ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ನಮ್ಮೆಲ್ಲ ಸದಸ್ಯರು ಇವತ್ತು ನನಗೆ ಅನುಮೋದನೆ ಮಾಡಿರ್ತಕ್ಕಂಥ ಪ್ರಸ್ತಾವನೆಯನ್ನು ಎಲ್ರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಸಭಾನಾಯಕರು ತೇಜೇಂದ್ರ ಅವರು ಬಂದಿದ್ರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಮುಖ್ಯಮಂತ್ರಿಗಳು ಸಹ ಬಂದು ನಮ್ಮ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಮಹಿಳೆಯರಾದಂತ ನಮ್ಮ ಮುನಿಯಪ್ಪ ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಒಟ್ಟಾರೆಯಾಗಿ ಎಲ್ಲ ನನ್ನ ಹಿರಿಯರು, ನನ್ನ ಪಕ್ಷದ ಹಿರಿಯರು ನನಗೆ ಆಶೀರ್ವಾದವನ್ನ ಮಾಡಿ ಇವತ್ತು ಸ್ಥಾನದಲ್ಲಿ ನಾನು ನಿಶ್ಚಿತವಾಗಿಯೂ ಅವರ ನಿರೀಕ್ಷೆಗೆ ತಕ್ಕಂಗೆ ಕೆಲಸವನ್ನು ಮಾಡುವಂತ ಮಹಿಳೆಯರಿಗೆ ಅವಕಾಶ ಇಲ್ಲ ಅನ್ನುವಂತ ಟೀಕೆಗಳ ಮಧ್ಯೆ ನೀವು ನಾಮಿನೇಷನ್ ಒಂದು ಮೆಸೇಜ್. ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಮಂತ್ರಿಗಳನ್ನ ಬಹಳ ಹಿಂದೆ ಈಗ ಕೂಡ ಮಾಡಬೇಕು ಅನ್ನೋಂಥದ್ದೇ ಇದ್ರೂ ಪ್ರಯತ್ನದಲ್ಲಿ ಆದ್ರೂ ಕೂಡ ಸಾಧ್ಯವಾಗದೇ ಇರೋ ಹಿನ್ನೆಲೆಯಲ್ಲಿ ಇವತ್ತು ನೋಡಿ ನನ್ನನ್ನು ಸಭಾಪತಿ ಮಾಡಿದ್ದಾರೆ. ಮುಂದೆ ಒಂದು ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡ್ತಾರೆ. ಇಬ್ಬರು ಹೆಣ್ಮಕ್ಕಳಿಗೆ ಅವಕಾಶ ಕಲ್ಪಿಸಿಕೊಟ್ಟ ಹಾಗಾಗತ್ತೆ. ಇನ್ನು ಮುಂದೆಯೂ ಸಹ ಹೀಗೆ ನಮ್ಮ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರಿಗೆ ರಾಜಕೀಯವಾಗಿ ಸಹಕಾರವನ್ನ ಬೆಂಬಲವನ್ನು ಕೊಡುತ್ತಿಲ್ಲ. ಉಪಸಭಾಪತಿ ಸ್ಥಾನಕ್ಕೆ ಏರಿದ್ದೀವಿ, ಸಚಿವ ಸ್ಥಾನ ನಿರೀಕ್ಷೆ ಆಯ್ತಾ ಅಥವಾ ಉಪಸಭಾಪತಿ ಸ್ಥಾನಕ್ಕೆ ಸಮಾಧಾನ? ನೋಡಿ, ಸಹಜವಾಗಿ ಎಲ್ಲರೂ ಪ್ರಯತ್ನ ಪಡೋ ಹಾಗೆ ನಾನು ಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಬಟ್ ಆದರೂ ಸಹ ಅದಕ್ಕಿಂತಲೂ ಉತ್ತಮವಾದಂತಹ ಸಂವಿಧಾನಾತ್ಮಕವಾದಂತಹ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನ, ಉನ್ನತ ಹುದ್ದೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂದ್ರೆ ನಾನು ನಿಜಕ್ಕೂ ಕೂಡ ತುಂಬಾ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ. ಪರೀಕ್ಷೆ ನಮ್ಮ ಇಷ್ಟಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷ ಏನು ಆದೇಶ ಮಾಡುತ್ತೆ ಅದರಂತೆ ನಾವು ಕೆಲಸ ಮಾಡೋದು ನಮ್ಮ ಕರ್ತವ್ಯ ಆಗತ್ತೆ. ಇವತ್ತು ಈ ಒಂದು ಉಪಸಭಾಪತಿ ಸ್ಥಾನಕ್ಕೆ ನನ್ನನ್ನ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಮಾಜಿ ಅಧ್ಯಕ್ಷ ಪಕ್ಷದ ಅಧ್ಯಕ್ಷ ಆಗಿದ್ದ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಹಾಗೂ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂತಹ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಜಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ವೇಣುಗೋಪಾಲ್ ಆಮೇಲೆ ರಣದೀಪ್ ಸುರ್ಜೇವಾಲಾ ಮತ್ತು ವಿಶೇಷವಾಗಿ ನಮ್ಮ KPCC ಅಧ್ಯಕ್ಷರಾದಂಥ ನಮ್ಮ ಹರಿಪ್ರಸಾದ್ ಜಿ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಜಿ ಅವರು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜಿ ಈ ಎಲ್ಲರೂ ಸೇರಿ ಇವತ್ತಿನ ದಿವಸ ನನ್ನನ್ನು ಅಲ್ಲಿಗೆ ಆಯ್ಕೆ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ನಮ್ಮೆಲ್ಲ ಸದಸ್ಯರು ಇವತ್ತು ನನಗೆ ಅನುಮೋದನೆ ಮಾಡಿರ್ತಕ್ಕಂಥ ಪ್ರಸ್ತಾವನೆಯನ್ನು ಎಲ್ರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಸಭಾನಾಯಕರು ತೇಜೇಂದ್ರ ಅವರು ಬಂದಿದ್ರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಮುಖ್ಯಮಂತ್ರಿಗಳು ಸಹ ಬಂದು ನಮ್ಮ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಮಹಿಳೆಯರಾದಂತ ನಮ್ಮ ಮುನಿಯಪ್ಪ ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಒಟ್ಟಾರೆಯಾಗಿ ಎಲ್ಲ ನನ್ನ ಹಿರಿಯರು, ನನ್ನ ಪಕ್ಷದ ಹಿರಿಯರು ನನಗೆ ಆಶೀರ್ವಾದವನ್ನ ಮಾಡಿ ಇವತ್ತು ಸ್ಥಾನದಲ್ಲಿ ನಾನು ನಿಶ್ಚಿತವಾಗಿಯೂ ಅವರ ನಿರೀಕ್ಷೆಗೆ ತಕ್ಕಂಗೆ ಕೆಲಸವನ್ನು ಮಾಡುವಂತ ಮಹಿಳೆಯರಿಗೆ ಅವಕಾಶ ಇಲ್ಲ ಅನ್ನುವಂತ ಟೀಕೆಗಳ ಮಧ್ಯೆ ನೀವು ನಾಮಿನೇಷನ್ ಒಂದು ಮೆಸೇಜ್. ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಪಕ್ಷ